ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕಲ್ಲು ಸಕ್ಕರೆ ತಿನ್ನುವುದರಿಂದ ಯಾವೆಲ್ಲ ಆರೋಗ್ಯ ಪ್ರಯೋಜನಗಳಿವೆ? ಆಪ್ಷನ್ಸ್: ಎ ಕೆಮ್ಮು ನಿವಾರಣೆ, ಬಿ ಶಕ್ತಿವರ್ಧಕ, ಸಿ ತೂಕ ಇಳಿಕೆ, ಡಿ ಶುಗರ್ ನಿಯಂತ್ರಣ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕಲ್ಲು ಸಕ್ಕರೆ ತಿನ್ನುವುದರಿಂದ ಸಾಕಷ್ಟು ಆರೋಗ್ಯಕರ ಪ್ರಯೋಜನಗಳಿವೆ. ಇದನ್ನು ತಿನ್ನುವುದರಿಂದ ಉಸಿರಿನ ತಾಜಾತನ, ಕೆಮ್ಮು ನಿವಾರಣೆ, ಗಂಟಲ ಬೇನೆ ಕಡಿಮೆಗೊಳಿಸುತ್ತದೆ, ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸುತ್ತದೆ, ಜೀರ್ಣಕ್ರಿಯೆಗೆ ನೆರವಾಗುತ್ತದೆ, ಶಕ್ತಿವರ್ಧಕವಾಗಿದೆ, ಮೂಗಿನಿಂದ ರಕ್ತ ಸುರಿಯುವುದನ್ನು ನಿಲ್ಲಿಸುತ್ತದೆ, ಮೆದುಳಿಗೂ ಒಳ್ಳೆಯದು, ಬಾಣಂತಿಯರಿಗೂ ಉತ್ತಮವಾಗಿದೆ, ಕಣ್ಣುಗಳ ದೃಷ್ಟಿ ಉತ್ತಮಗೊಳಿಸುತ್ತದೆ. ಎರಡನೇ ಪ್ರಶ್ನೆ, ಮಧುಮೇಹ ನಿಯಂತ್ರಣದಲ್ಲಿಡುವ ಶಕ್ತಿ ಈ ಕೆಳಗಿನ ಯಾವುದರಲ್ಲಿದೆ? ಆಪ್ಷನ್ಸ್: ಎ ಕರಿಬೇವು, ಬಿ ಶುಂಠಿ, ಸಿ ಜಾಯಿಕಾಯಿ, ಡಿ ನೆಲ್ಲಿಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ನೆಲ್ಲಿಕಾಯಿ. ಭಾರತೀಯ ಗೂಸ್ಬೆರಿ ಎಂದು ಕರೆಯಲ್ಪಡುವ ನೆಲ್ಲಿಕಾಯಿ ಅಥವಾ ಆಮ್ಲ ಪೋಷಕಾಂಶಗಳ ಶಕ್ತಿ ಎಂದು ಕರೆಯುತ್ತಾರೆ. ನೆಲ್ಲಿಕಾಯಿ ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಇದರ ರಸದಲ್ಲಿ ಊಹಿಸಲಾಗದಷ್ಟು ಆರೋಗ್ಯದ ಪ್ರಯೋಜನಗಳಿವೆ. ಇದನ್ನು ಬಳಸುವುದರಿಂದ ಕೊಬ್ಬು ಕರಗುತ್ತದೆ, ಮಲಬದ್ಧತೆ ನಿವಾರಿಸುತ್ತದೆ, ರಕ್ತ ಶುದ್ಧೀಕರಿಸುತ್ತದೆ, ಹೃದಯಕ್ಕೆ ಒಳ್ಳೆಯದು, ಮುಟ್ಟಿನ ಸಮಸ್ಯೆ ನಿವಾರಿಸುವುದು, ಅಸ್ತಮಾ ನಿವಾರಿಸುತ್ತದೆ, ಕ್ಯಾನ್ಸರ್ ತಡೆಯುತ್ತದೆ, ಮಧುಮೇಹ ನಿಯಂತ್ರಣದಲ್ಲೂ ಇದು ಹೆಚ್ಚು ನೆರವಾಗುತ್ತದೆ. ಮೂರನೇ ಪ್ರಶ್ನೆ, ಹಿರಿಯರ ಪಾದ ಮುಟ್ಟಿ ನಮಸ್ಕರಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಆಯಸ್ಸು ಹೆಚ್ಚಳ, ಬಿ ಪಾಪ ನಿವಾರಣೆ, ಸಿ ಶಕ್ತಿ ಬಿಡುಗಡೆ, ಡಿ ಆಶೀರ್ವಾದ ಲಭಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಶಕ್ತಿ ಬಿಡುಗಡೆ. ಹಿರಿಯರ ಪಾದಗಳನ್ನು ಸ್ಪರ್ಶ ಮಾಡುವುದರಿಂದ ನಮ್ಮಲ್ಲಿನ ದುರಾಭಿಮಾನಗಳು ದೂರವಾಗುತ್ತವೆ, ಅವರ ಆಶೀರ್ವಾದ ನಮಗೆ ದೊರೆಯುತ್ತದೆ. ಅವರ ಹೆಬ್ಬೆರಳುಗಳ ಮೂಲಕ ಈ ಕರ್ತವ್ಯದಿಂದ ಕಾಸ್ಮಿಕ್ ಎನರ್ಜಿ ಎರಡು ದೇಹಗಳ ಮೇಲೆ ಹೃದಯದವರೆಗೂ ಪರಿಣಾಮ ಬೀರುತ್ತದೆ. ಮೆದುಳಿನಿಂದ ಹೊರಡುವ ನರಗಳ ದೇಹ ಪೂರ್ತಿಯಾಗಿ ಆವರಿಸುತ್ತದೆ. ಇದೇ ರೀತಿ ಕೈ ಮತ್ತು ಕಾಲು ಬೆರಳುಗಳ ಕೊನೆ ಸ್ಪರ್ಶದಿಂದ ಲಭಿಸುತ್ತದೆ. ಎರಡು ದೇಹಗಳ ಕೈ ಬೆರಳುಗಳು ಪರಸ್ಪರ ತಾಗುವುದರಿಂದ ದೇಹದಲ್ಲಿ ಶಕ್ತಿ ಬಿಡುಗಡೆಯಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಕೆಟ್ಟ ದಿನಗಳನ್ನು ದೂರ ಮಾಡುವ ಶಕ್ತಿ ಯಾವುದಕ್ಕಿದೆ? ಆಪ್ಷನ್ಸ್: ಎ ತೆಂಗಿನಕಾಯಿ, ಬಿ ಎಳ್ಳೆಣ್ಣೆ, ಸಿ ಕಪ್ಪು ಎಳ್ಳು, ಡಿ ಬೂದುಗುಂಬಳಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪು ಎಳ್ಳು. ಕಪ್ಪು ಎಳ್ಳನ್ನು ದಾನವಾಗಿ ನೀಡುವುದರಿಂದ ಕೆಟ್ಟ ದಿನಗಳನ್ನು ದೂರ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಇದರಿಂದ ರಾಹು, ಕೇತು, ಶನಿಯ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳುವುದಿಲ್ಲ. ಕಾಳಸರ್ಪದೋಷ, ಸಾಡೆ ಸಾತ್, ಪಿತೃದೋಷ ಎಲ್ಲ ಪರಿಹಾರವಾಗುತ್ತದೆ. ಪ್ರತಿ ಶನಿವಾರ ಕಪ್ಪು ಎಳ್ಳು ಹಾಗೂ ಕಪ್ಪು ಉದ್ದನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಬಡವರಿಗೆ ದಾನ ನೀಡುವುದರಿಂದ ಹಣದ ಸಮಸ್ಯೆ ದೂರವಾಗುತ್ತದೆ. ಪ್ರತಿ ಶನಿವಾರ ಕಪ್ಪು ಎಳ್ಳನ್ನು ಅರ್ಪಿಸಿ, ಇದರಿಂದ ಶನಿ ದೋಷ ದೂರವಾಗುತ್ತದೆ. ವೃದ್ಧಾಪ್ಯದಲ್ಲಿ ಕಾಡುವ ರೋಗ ಕೂಡ ದೂರವಾಗುತ್ತದೆ. ಐದನೇ ಪ್ರಶ್ನೆ, ತಲೆ ಹೊಟ್ಟು ಮಾತ್ರವಲ್ಲದೆ ಯಾವ ಇನ್ನಿತರ ಕಾರಣದಿಂದ ಪುರುಷರಲ್ಲಿ ಕೂದಲು ಉದುರುತ್ತದೆ? ಆಪ್ಷನ್ಸ್: ಎ ಕಳಪೆ ನಿದ್ರೆ, ಬಿ ಪೋಷಕಾಂಶ ಕೊರತೆ, ಸಿ ಹಾರ್ಮೋನ್ ಬದಲಾವಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೂದಲಿನ ಆರೋಗ್ಯಕ್ಕೆ ನಿದ್ದೆ ಕೂಡ ಮಹತ್ವದ್ದಾಗಿದೆ. ನಿದ್ರಾಹೀನತೆ ಹೊಂದಿರುವ ಜನರಲ್ಲಿ ಕೂದಲು ಉದುರುವಿಕೆ ಹೆಚ್ಚಾಗುತ್ತದೆ. ಉದ್ದ ಮತ್ತು ದಪ್ಪ ಕೂದಲು ಬೆಳೆಯಲು ಸರಿಯಾದ ಆಹಾರ ಸೇವನೆ ಮುಖ್ಯ. ಆಹಾರದಲ್ಲಿ ಕೆಲವು ಪೋಷಕಾಂಶಗಳನ್ನು ಸೇರಿಸಬೇಕು. ಕಬ್ಬಿಣ, ಪ್ರೋಟೀನ್, ಸತು ಮತ್ತು ಬಯೋಟಿನ್ ಯುಕ್ತ ಪದಾರ್ಥಗಳ ಕಡಿಮೆಯಾದಾಗಲೂ ಸಹ ಕೂದಲು ಉದುರುವ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಪುರುಷರಲ್ಲಿ ಒತ್ತಡ ಹೆಚ್ಚಾದಾಗ ಹಾರ್ಮೋನ್ ಮಟ್ಟದಲ್ಲಿನ ಬದಲಾವಣೆಯಿಂದ ಕೂದಲು ಉದುರುವಿಕೆ ಉಂಟಾಗುತ್ತದೆ. ಇನ್ನು ಆನುವಂಶಿಕ ಕಾರಣಗಳಿಂದಲೂ ಪುರುಷರಲ್ಲಿ ಕೂದಲು ಉದುರುವಿಕೆ ಅಥವಾ ಬೋಳು ಸಮಸ್ಯೆ ಕಾಡಬಹುದು. ಆರನೇ ಪ್ರಶ್ನೆ, ಯಾವ ಸಮಯದಲ್ಲಿ ನೀರು ಕುಡಿಯುವುದು ಆರೋಗ್ಯಕ್ಕೆ ಉತ್ತಮ? ಆಪ್ಷನ್ಸ್: ಎ ಖಾಲಿ ಹೊಟ್ಟೆಯಲ್ಲಿ, ಬಿ ಸ್ನಾನಕ್ಕೆ ಮುನ್ನ, ಸಿ ಊಟಕ್ಕೆ ಮುನ್ನ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೆಳಗ್ಗೆ ಎದ್ದ ತಕ್ಷಣ 1-2 ಲೋಟ ಬೆಚ್ಚಗಿನ ನೀರು ಕುಡಿಯುವುದರಿಂದ ದೇಹದಲ್ಲಿ ಸಂಗ್ರಹಗೊಂಡ ಕಲ್ಮಶಗಳನ್ನು ನಿವಾರಿಸುತ್ತದೆ. ಸ್ನಾನಕ್ಕೂ ಮುನ್ನ ನೀರು ಕುಡಿಯುವುದರಿಂದ ರಕ್ತದೊತ್ತಡ ನಿಯಂತ್ರಣವಾಗುತ್ತದೆ. ಊಟ ಮಾಡುವ ಅರ್ಧ ಗಂಟೆಗೂ ಮುನ್ನ ನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆ ಸುಲಭಗೊಳಿಸುವುದು ಮಾತ್ರವಲ್ಲ, ಅಗತ್ಯಕ್ಕೂ ಹೆಚ್ಚು ತಿನ್ನುವ ಬಯಕೆಯನ್ನು ಕಿತ್ತು ಹಾಕುತ್ತದೆ. 7ನೇ ಪ್ರಶ್ನೆ,
ಭಾರತದಲ್ಲೇ ಶುದ್ಧ ಗಾಳಿ ಇರುವ ನಗರಗಳ ಪಟ್ಟಿಯಲ್ಲಿ ಕರ್ನಾಟಕದ ಯಾವ ನಗರ ಇದೆ? ಆಪ್ಷನ್ಸ್ ಎ ಮೈಸೂರು, ಬಿ ಮಡಿಕೇರಿ, ಸಿ ಗದಗ, ಡಿ ಚಿಕ್ಕಮಗಳೂರು. ಸರಿಯಾದ ಉತ್ತರ ಆಪ್ಷನ್ ಬಿ ಮಡಿಕೇರಿ. ಭಾರತದ ಶುದ್ಧ ಗಾಳಿ ಇರುವ ನಗರಗಳ ಪಟ್ಟಿಯಲ್ಲಿ ಕರ್ನಾಟಕದ ಮಂಜಿನ ನಗರಿ, ಕರ್ನಾಟಕದ ಕಾಶ್ಮೀರ ಎಂದು ಕರೆಯಿಸಿಕೊಳ್ಳುವ ಮಡಿಕೇರಿ ಮೊದಲ ಸ್ಥಾನ ಪಡೆದಿದೆ. ಅದರಲ್ಲೂ ಇಡೀ ದೇಶದಲ್ಲಿಯೇ ಶುದ್ಧ ಗಾಳಿ ಇರುವ ಮೊದಲ ಸ್ಥಾನದಲ್ಲಿ ಮಡಿಕೇರಿ ಇದೆ. ಅಲ್ಲದೆ ಕರ್ನಾಟಕದ ಮುದ್ರಣ ಕಾಶಿ ನಗರ, ಗದಗ ಕೂಡ ಟಾಪ್ 10 ನಗರಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಗದಗ ನಗರಕ್ಕೆ 8ನೇ ಸ್ಥಾನ ಲಭಿಸಿದೆ. ಶುದ್ಧ ಗಾಳಿ ಹೊಂದಿರುವ ದೇಶದ 10 ಸ್ಥಳಗಳಲ್ಲಿ ಮಡಿಕೇರಿ ಮೊದಲ ಸ್ಥಾನದಲ್ಲಿದ್ದರೆ ನಂತರದ ಸ್ಥಾನಗಳನ್ನು ಕ್ರಮವಾಗಿ ತಮಿಳುನಾಡಿನ ಪಾಲ್ಕಾಲೈಪೆರೂರ್, ಕರೂರ್, ತಿರುನಲ್ವೇಲಿ, ತಿರುಪತಿ, ಊಟಿ, ವೆಲ್ಲೂರ್, ರಾಣಿಪೇಟ್, ಗದಗ, ತೂತುಕುಡಿ ಹಾಗೂ ಪುದುಚೇರಿ ಪಡೆದುಕೊಂಡಿದೆ. 8ನೇ ಪ್ರಶ್ನೆ. ಪ್ರತಿ ರಾತ್ರಿ ಮಲಗುವ ಮುನ್ನ ಮುಖಕ್ಕೆ ಯಾವುದನ್ನು ಹಚ್ಚುವುದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ? ಆಪ್ಷನ್ಸ್ ಎ ವಿಟಮಿನ್ ಇ, ಬಿ ರೋಸ್ ವಾಟರ್, ಸಿ ಅಲೋವೆರಾ, ಡಿ ತೆಂಗಿನ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಡಿ ತೆಂಗಿನ ಎಣ್ಣೆ. ತೆಂಗಿನ ಎಣ್ಣೆ ಕೇವಲ ಅಡುಗೆಯ ಸ್ವಾದವನ್ನು ಹೆಚ್ಚಿಸುವುದು ಮಾತ್ರವಲ್ಲ, ಪ್ರತಿ ರಾತ್ರಿ ಮಲಗುವ ಮುನ್ನ ಮುಖಕ್ಕೆ ಹಚ್ಚಿ ನಿಧಾನವಾಗಿ ಮಸಾಜ್ ಮಾಡುವುದರಿಂದ ಚರ್ಮದ ಆಳಕ್ಕೆ ಇಳಿದು ಮಾಯಿಶ್ಚರೈಸರ್ ಮಾಡುತ್ತದೆ. ಇದರಿಂದ ಚರ್ಮ ಒಣಗುವುದಿಲ್ಲ, ಬದಲಾಗಿ ಮೃದುವಾಗುತ್ತದೆ. ಇನ್ನು ಮೊಡವೆ ಮಾಡುವ ಬ್ಯಾಕ್ಟೀರಿಯಾವನ್ನು ಗುರಿಯಾಗಿಟ್ಟುಕೊಂಡು ನಾಶಪಡಿಸುವ ಗುಣಗಳು ಇದರಲ್ಲಿದ್ದು, ಇದನ್ನು ರಾತ್ರಿ ಇಡೀ ಅನ್ವಯಿಸಿದರೆ ಅದು ನಿಮ್ಮ ಚರ್ಮವನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ. ತೆಂಗಿನ ಎಣ್ಣೆಯು ಚರ್ಮವು ಗುಣವಾಗಲು ಸಹಾಯ ಮಾಡುವ ಪೋಷಕಾಂಶಗಳನ್ನು ಹೊಂದಿದ್ದು ಚರ್ಮವನ್ನು ಪುನರ್ಯೌವನಗೊಳಿಸುತ್ತದೆ. ಚರ್ಮವನ್ನು ಮೃದುವಾಗಿಡುವುದರ ಜೊತೆ ಮುಖದಲ್ಲಿ ಕಾಣಿಸುವ ಸೂಕ್ಷ್ಮ ರೇಖೆಗಳನ್ನು ನಿವಾರಿಸುತ್ತದೆ. ಈ ಎಣ್ಣೆಯ ನೈಸರ್ಗಿಕ ಹೊಳಪಿನ ಜೊತೆಗೆ ಕೊಬ್ಬಿನಾಮ್ಲಗಳು ಮತ್ತು ವಿಟಮಿನ್ ಇ ನಂತಹ ಉತ್ಕರ್ಷಣ ನಿರೋಧಕಗಳ ಸಮೃದ್ಧ ಅಂಶಗಳಿಂದಾಗಿ ಕಣ್ಣುಗಳ ಕೆಳಗಿನ ಕಲೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. 9ನೇ ಪ್ರಶ್ನೆ. ಯಾವ ಸಮಸ್ಯೆ ಇರುವವರು ಕಡಲೆಕಾಯಿಯನ್ನು ತಿನ್ನಬಾರದು? ಆಪ್ಷನ್ಸ್ ಎ ಶುಗರ್, ಬಿ ಬಿಪಿ, ಸಿ ಅಲರ್ಜಿ, ಡಿ ಬೊಜ್ಜು. ಸರಿಯಾದ ಉತ್ತರ ಆಪ್ಷನ್ ಸಿ ಅಲರ್ಜಿ. ಕಡಲೆಕಾಯಿಯಿಂದ ಅಲರ್ಜಿ ಇರುವವರು ಅದನ್ನು ತಿನ್ನುವುದನ್ನು ತಡೆಯಬೇಕು. ಅಲರ್ಜಿ ಇರುವವರು ಅದನ್ನು ಸೇವಿಸುವುದರಿಂದ ಮೂಗು ಸ್ರವಿಸುವುದು, ಗಂಟಲು ನೋವು, ಚರ್ಮದ ಸಮಸ್ಯೆಗಳು, ಜೀರ್ಣಕಾರಿ ಸಮಸ್ಯೆಗಳು, ಉಸಿರಾಟದ ತೊಂದರೆ ಇನ್ನಷ್ಟು ಹೆಚ್ಚಾಗುತ್ತದೆ. 10ನೇ ಪ್ರಶ್ನೆ. ಭಾರತದ ಮೊದಲ ಮೊಬೈಲ್ ಕರೆಯ ದರ ಎಷ್ಟಿತ್ತು? ಆಪ್ಷನ್ಸ್ ಎ 8 ರೂಪಾಯಿ 4 ಪೈಸೆ, ಬಿ 16 ರೂಪಾಯಿ 8 ಪೈಸೆ, ಸಿ 25 ರೂಪಾಯಿ 10 ಪೈಸೆ, ಡಿ 32 ರೂಪಾಯಿ 25 ಪೈಸೆ. ಸರಿಯಾದ ಉತ್ತರ ಆಪ್ಷನ್ ಬಿ 16 ರೂಪಾಯಿ 8 ಪೈಸೆ. ಭಾರತದ ಈ ಮೊದಲ ಕರೆ ಕೋಲ್ಕತ್ತಾ ಹಾಗೂ ನವದೆಹಲಿಯ ನಡುವೆ ಏರ್ಪಟ್ಟಿತ್ತು. ಅಂದಿನ ಕಾಲದಲ್ಲಿ ಹ್ಯಾಂಡ್ಸೆಟ್ ಮೊಬೈಲ್ ಐಷಾರಾಮಿ ಬದುಕಿನ ಒಂದು ಭಾಗವೇ ಆಗಿ ಗುರುತಿಸಿಕೊಂಡಿತ್ತು. ಆಗ 1 ನಿಮಿಷಕ್ಕೆ 8 ರೂಪಾಯಿ 4 ಪೈಸೆ ದರ ನಿಗದಿಪಡಿಸಲಾಗುತ್ತಿತ್ತು. ಒಳಬರುವ ಹಾಗೂ ಹೊರ ಹೋಗುವ ಕರೆಗಳಿಗೂ ಕೂಡ ಇದೇ ದರ ಅಳವಡಿಸಲಾಗುತ್ತಿದ್ದರಿಂದ ಒಟ್ಟು 16 ರೂಪಾಯಿ 8 ಪೈಸೆಗಳಷ್ಟು ಚಾರ್ಜ್ ಆಗುತ್ತಿತ್ತು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.